ನಮಸ್ಕಾರ ರೈತ ಬಾಂಧವರೇ, ನಾನೀಗಿರುವುದು ತುಮಕೂರು ಡಿಸ್ಟ್ರಿಕ್ಟ್ ತುಮಕೂರು ತಾಲೂಕಿನಲ್ಲಿ. ನನ್ನಿಂದ ನೀವು ನೋಡಬಹುದು, ಈಗ ಇಲ್ಲಿ ಮಾರಿಗೋಲ್ಡ್ ನ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಇದು ಯಾವ ಮಾರಿಗೋಲ್ಡ್ ಅಂದ್ರೆ ಇದು ಆರ್ಟಿಫಿಷಿಯಲ್ ಡ್ರೀಮ್ ಮಾರಿಗೋಲ್ಡ್ ಆಗಿದೆ. ಸೊ ಈಗ ನಾನು ಇಲ್ಲಿ ರೈತರ ಫಾರ್ಮ್ ನಲ್ಲಿ ಇದ್ದೇನೆ. ನಾವೀಗ ರೈತರಿಂದ ತಿಳಿದುಕೊಳ್ಳೋಣ ಇದು ಯಾವ ತರ ಅವ್ರಿಗೆ ಲಾಭದಾಯಕವಾಗಿದೆ, ಇವರು ಇದರಿಂದ ಹೇಗೆ ಪ್ರಾಫಿಟ್ ಮಾಡಿದ್ದಾರೆ ಮತ್ತೆ ಇದನ್ನ ಹೇಗೆ ಬೆಳೆಸಿದ್ದಾರೆ ಅಂತ. ನಮಸ್ಕಾರ ಸರ್, ತಮ್ಮ ಪರಿಚಯ? ರೋಹಿತ್ ಅಂತ, ಬೂಗಡ್ನಹಳ್ಳಿ, ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್. ಸರ್, ಇದ ನೀವು ಯಾವಾಗ ಇದನ್ನ ನೀವು ಇದ್ ಮಾಡಿದ್ರಿ? ಸೊ ಇದಾಲೆ ಒಂದ್ 5 ವರ್ಷ 2 ವರ್ಷದಿಂದ ಮಾಡ್ತಾ ಇದೀವಿ. ಇದನ್ನ 2 ವರ್ಷದಿಂದ ಮಾಡ್ತಾ ಇದ್ದೀರಾ. ಸೊ ನಿಮ್ಗ ಇದ್ರ ಬಗ್ಗೆ ನೀವು ಏನ್ ಹೇಳಲ್ ಬಯಸ್ತೀರಾ? ಮೇಡಮ್, ಇದು ರೋಗ ಸ್ವಲ್ಪ ಕಮ್ಮಿ, ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇದೆ, ಇಳುವರಿ ಚೆನ್ನಾಗಿದೆ. ಓಕೆ, ಈಗ ಇದನ್ನ ನೀವು ಯಾವಾಗ ಹಚ್ಚಿದ್ನ? ಈಗ ಇದನ್ನ ಮೇಡಮ್ ಇದು ಜನವರಿ ಹಂಚಿದ್. ಓಕೆ, ಈಗ ಎಷ್ಟನೇ ಕಟಿಂಗ್ ಸ್ಟಾರ್ಟ್? ಮೇಡಮ್ ಇದು 2ನೇ ಕಟಿಂಗ್. ಓಕೆ, ಯಾವ ತರ ನಿಮಗೆ ಪ್ರಾಫಿಟ್ ಆಗಿದೆ ಏನಂತ ನೀವು ಹೇಳ್ತೀರಾ? ಪ್ರಾಫಿಟ್ ಅಂದ್ರೆ ಚೆನ್ನಾಗಿದೆ. ರೈಟ್ 50 ರೂಪಾಯಿ ಹೋದ್ರೆ ಒಂದು 3 ರಿಂದ 4 ಲಕ್ಷ ಆಗುತ್ತೆ. 7,000 ಸಸಿ ಹಾಕಿದೀವಿ. ಈಗ ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ? ಮೇಡಮ್ ಇದು ಅರ್ಧ ಎಕರೆಯಲ್ಲಿ ಹಾಕಿದೀವಿ. 7,000 ಇದು. ಓಕೆ ಸರ್, ನೀವು ಇದಕ್ಕ ನೀರ್ ಯಾವ ರೀತಿ ಕೊಡ್ತೀರಾ ಮತ್ತೆ ಇದರಲ್ಲಿ ಎಷ್ಟು ಡಿಸ್ಟೆನ್ಸ್ ಇಟ್ಟಿರೋದು? ಮೇಡಮ್ ಸಾಲಿಂದ ಸಾಲಿಗೆ 4 ಅಡಿ ಡಿಸ್ಟೆನ್ಸ್ ಇಕ್ಕಿದೀವಿ. ನೀರು ಒಂದಿನ ಬಿಟ್ಟು ಒಂದಿನ ಬಿಡ್ತೀವಿ. ಓಕೆ, ಮತ್ತೆ ಇದಕ್ಕೆ ಮಗ್ಗಿನ ಪ್ರಮಾಣ ಯಾವ ತರ ಇದೆ? ಮೇಡಮ್ ಮಗ್ಗೆಲ್ಲ ಚೆನ್ನಾಗಿದೆ ಇದು. ಮತ್ತೆ ಹೂವಿನ ಕ್ವಾಲಿಟಿ ಯಾವ? ಹೂವಿನ ಕ್ವಾಲಿಟಿ ಚೆನ್ನಾಗಿದೆ, ಶೈನಿಂಗ್ ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರ್, ನಿಮ್ಗೆ ಇದು ಯಾವ ತರ ಇಳುವರಿ ಕೊಡುತ್ತೆ ಈ ಡ್ರೀಮ್ ಮೇಲಿಂದ? ಮೇಡಮ್ ಇದು ಗಿಡಕ್ಕೆ 1.5 kg ಇಂದ 2 kg ಇಳುವರಿ ಕೊಡುತ್ತೆ. ಇದು ಹೂವು ಎಲ್ಲ ಸ್ಮೂತ್ ಆಗಿ ಚೆನ್ನಾಗಿದೆ, ಶೈನಿಂಗ್ ಎಲ್ಲ ಚೆನ್ನಾಗಿದೆ. ಬೇಕು ಅಂತಾನೆ ಆರ್ಡ್ರಿಗೆ ತರಿಸ್ಕೊಂತಾರೆ ಇದು. ಸರ್, ಇದ್ರ ಹೂವು ಹೇಗೆ ಯಾವ ತರ ಇದೆ? ಇದು ಹೂವು ಚೆನ್ನಾಗಿದೆ, ಸ್ಮೂತ್ ಆಗಿ ಇದೆ. ಒಂದು ಟೈಮ್ಗೆ 1 ರಿಂದ 2 kg ಬರುತ್ತೆ. ಟೋಟಲ್ ಇಳುವರಿ ಒಂದ್ ಗಿಡಕ್ಕೆ 5 kg ಇಳುವರಿ ಬರುತ್ತೆ ಮೇಡಮ್. 5 ರಿಂದ 6 kg ಇಳುವರಿ ಇರುತ್ತೆ. ಗಿಡದಿಂದ ಗಿಡಕ್ಕೆ 1.5 ಅಡಿ ಡಿಸ್ಟೆನ್ಸ್ ಅಲ್ಲಿ ಹಾಕಿದೀವಿ. ಸಾಲಿಂದ ಸಾಲಿಗೆ 4 ಅಡಿ ಡಿಸ್ಟೆನ್ಸ್ ಮಾಡಿದೀವಿ. ಮತ್ತೆ ಟ್ರಾನ್ಸ್ಪೋರ್ಟ್ ಗೆ ಯಾವ ತರ ಇದೆ? ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ, ಸ್ಮೂತ್ ಆಗಿ, ಏನು ಅಂತ ಕ್ವಾಲಿಟಿ ಚೆನ್ನಾಗಿದೆ, ಏನು ಆಗಲ್ಲ. ಮಾರ್ಕೆಟ್ ನಲ್ಲಿ ಯಾವ ರೇಟ್ ಸಿಗ್ತಾ ಇದೆ? ಮೇಡಮ್ ಇದು 50 ರಿಂದ 60 ರೂಪಾಯಿ ರೇಟ್ ಸಿಗ್ತಾ ಇದೆ, ಈಗ ಹೋಗ್ತಾ ಇದೆ. ಮತ್ತೆ ಬೇರೆ ಮಾರಿಗೋಲ್ಡ್ ಗಿಂತ ಇದು ಯಾವ ತರ? ಇದು ಬೇರೆ ಕಂಪ್ನಿಗಿಂತ ಈ ಕಂಪ್ನಿ ಚೆನ್ನಾಗಿದೆ ಸರ್. ಈಲ್ಡ್ ಚೆನ್ನಾಗಿದೆ ಇದು. ಮತ್ತೆ ಇದಕ್ಕೆ ಯಾವ್ದು ನೀವು ಸ್ಪ್ರೇ ಏನ್ ಮಾಡಿದ್ರಿ? ಸ್ಪ್ರೇ ಎಲ್ಲ ನಾವು ಇದು ಟ್ರಿಪ್ಸ್ ಗೆ ಎಲ್ಲಾನ ಯಾಕೊಮೆಟ್ಟು, ಅಡ್ಮೈರು, ಜಂಪು ಎಲ್ಲ ಕೊಡ್ತೀವಿ. ಓಕೆ, ಇದ್ರ ಮಗ್ ಯಾವ ತರ ಬರುತ್ತೆ? ಮೇಡಮ್ ಇದು ಜಾಸ್ತಿ ಬರುತ್ತೆ, ಕೌಂಟ್ ಮಾಡಿ ಹೇಳಿದ್ರೆ ಬೇಕಾದ್ರೆ ಕೌಂಟ್ ಜಾಸ್ತಿ ಬರುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 ಇಂತ ಜಾಸ್ತಿ ಬರುತ್ತೆ. ಸರ್, ಮತ್ತೊಂದ್ ನಿಮಗ್ ಕೇಳ್ಬೇಕಂದ್ರೆ, ಗಾಳಿಯಿಂದ ಗಾಳಿ ಜಾಸ್ತಿಯಾಗಿ ಬಂದ್ರೆ ಇದು ಒಂದ್ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ ಸೈಡ್ ಎಲ್ಲ ಅದನ್ನ ಕಟ್ತಾರೆ, ನೀವ್ ಇದಕ್ಕೆ ಕಟ್ಟಿಲ್ಲ? ನಾವು ಗಾಳಿಗೆಲ್ಲ ತಡೆಯುತ್ತೆ, ಬ್ರಾಂಚಸ್ ಎಲ್ಲ ಬಿಗಿ ಆಗಿರುತ್ತೆ, ಅದಕ್ಕೆ ನಾವು ಕಟ್ಟಿಲ್ಲ, ತಡೆಯುತ್ತೆ, ಚೆನ್ನಾಗಿದೆ ಇದು. ಸರ್, ಈಗ ಈ ಮಾರಿಗೋಲ್ಡ್ ಹೂ ಡ್ರೀಮ್ ಎಲ್ಲೋ ಇದು ರೋಗಕ್ಕೆ ಯಾವ ತರ ಇದೆ? ರೋಗ ಎಲ್ಲ ಮೇಡಮ್ ಕಮ್ಮಿ ಇದು, ರೋಗ ಏನ್ ಬರೋದಿಲ್ಲ. ಒಂದೇ ಸ್ಪ್ರೇ ಕೊಟ್ಟಿರೋದು, ಇನ್ನು ಏನು ಸ್ಪ್ರೇ ಮಾಡಿಲ್ಲ. ರೋಗ ಏನು ಬರೋದಿಲ್ಲ, ಚೆನ್ನಾಗ್ ಬರುತ್ತಿದೆ. ಓಕೆ, ನೀವೀಗ ಹೇಳ್ದಂತ ನೀವು ಅರ್ಧ ಎಕರೆಯಲ್ಲಿ ನೀವು ನಾಟಿ ಮಾಡಿದ್ದು. ಸೊ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ಎಷ್ಟು ನಿಮ್ಗೆ ಪ್ರಾಫಿಟ್ ಆಗ್ಬೋದು ಇದರಿಂದ? ಮೇಡಮ್ ಇದು ರೈಟ್ ಬಂದ್ರೆ ಒಂದ್ 2 ರಿಂದ 3 ರಿಂದ 4 ಲಕ್ಷ ಆಗುತ್ತೆ. ರೈಟ್ ಕಮ್ಮಿ ಒಂದು ಅವರೇಜ್ 2 ಲಕ್ಷ ಆಗುತ್ತೆ. ನೀವು ಎಷ್ಟು ಖರ್ಚು ಮಾಡಿದ್ದೀರಿ? ಮೇಡಮ್ ಇದಕ್ಕೆ 50,000 ಖರ್ಚು ಮಾಡಿದ್ವಿ. ಓಕೆ, ಅಂದ್ರೆ ನಿಮ್ಗೆ 2 ರಿಂದ 2.5 ಲಕ್ಷ ನಿಮ್ಗೆ ಲಾಭ ಆಗುತ್ತೆ. ಓಕೆ, ಸೊ ನೀವೀಗ ಈ ಡ್ರೀಮ್ ಮೇಲ್ ಮಾರಿಗೋಲ್ಡ್ ಬಗ್ಗೆ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ಇದು ಡ್ರೀಮ್ ಮೇಲ್ ಮಾರಿಗೋಲ್ಡ್ ರೈತರ ಬದಲು ಇದನ್ನ ಹಾಕ್ಬೋದು, ಚೆನ್ನಾಗ್ ಬರುತ್ತೆ, ಚೆನ್ನಾಗಿ ಈಲ್ಡ್ ಬರುತ್ತೆ, ರೋಗ ಕಮ್ಮಿ, ಚೆನ್ನಾಗಿದೆ, ಹಾಕ್ಬೋದು. ರೋಹಿತ್ ಸರ್ ಹೇಳ್ದಂಗೆ ನೀವು ನೋಡಿದೀಗ ಯಾವ ತರ ಈ ಚೆಂಡು ಹೂವಿನ ಫಾರ್ಮ್ ಆಗಿದೆ, ಇದು ಯಾವ ತರ ಇದೆ ಅಂತ. ಮತ್ತೆ ನೀವು ಕೂಡ ಚೆಂಡು ಹೂವಿನ ಕೃಷಿ ಮಾಡಲು ಬಯಸಿದ್ರೊಂದು ಒಳ್ಳೆಯ ಗುಣಮಟ್ಟದ ವೆರೈಟಿ ಆಗಿದೆ ನಿಮ್ಗಾಗಿ. ಈ ಹೂವನ್ನ ನೀವು ನೋಡಿದ್ರೆ ಸೈಜ್ ಕೂಡ ದೊಡ್ಡದಾಗಿ ಬರುತ್ತೆ, ಕಾಂಪ್ಯಾಕ್ಟ್ ಆಗಿ ಹೂವು ಇರುತ್ತೆ, ಇದನ್ನ ಟ್ರಾನ್ಸ್ಪೋರ್ಟ್ ಗೆ ಈಸಿ ಆಗಿರುತ್ತೆ. ಮತ್ತೆ ಇದ್ರ ಮೇಲೆ ನೀರ್ ಕೂಡ ತಡೆಯೋದಿಲ್ಲ, ಹಾಗಾಗಿ ನೀವು ಟ್ರಾನ್ಸ್ಪೋರ್ಟ್ ಮಾಡಬಹುದು, ಮಾರ್ಕೆಟ್ ನಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಸೊ ನೀವು ಚೆಂಡು ಹೂವಿನ ಕೃಷಿ ಮಾಡಲು ಬಯಸುತ್ತಿದ್ದರೆ ನೀವು ಕೂಡ ಈ ಡ್ರೀಮ್ ಮೇಲ್ ಮಾರಿಗೋಲ್ಡ್ ನ ಆಯ್ಕೆ ಮಾಡಬಹುದು. ಈ ಡ್ರೀಮ್ ಮೇಲ್ ಚೆಂಡು ಹೂವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸಂಪರ್ಕಿಸಿರಿ, ಮತ್ತೆ ಇದೇ ತರ ಮಾಹಿತಿಯನ್ನ ಪಡೆಯಿರಿ. ಧನ್ಯವಾದ.